ನಮಸ್ಕಾರ ಕರ್ನಾಟಕ ಮೂಡಲ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನಿವತ್ತು ನಮ್ಮೂರಿಗೆ ಹೋಗಿದ್ದೆ. ನಮ್ಮಮ್ಮ ಬೆಣ್ಣೆನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು ಮಕ್ಳಿಗೆ ಕೊಟ್ಟು ಕಳಿಸೋದಕ್ಕೋಸ್ಕರ. ನಾನು ಯಾಕೆ ಒಂದು ವೀಡಿಯೋನ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅಮ್ಮಂದರು ಮಾಡುವಂತಹ ಈ ಬೆಣ್ಣೆ ಎಷ್ಟು ಪರಿಶುದ್ಧವಾಗಿರುತ್ತೆ, ಏನೋ ಒಂದು ವಿಶೇಷವಾದಂತಹ ರುಚಿ ಇರುತ್ತೆ ಅದರಲ್ಲಿ. ಆ ರುಚಿಗೆ ಸಾಟಿನೇ ಇರೋದಿಲ್ಲ. ನನಗಂತೂ ತುಂಬ ಇಷ್ಟ. ಹೊರಗಡೆ ತಂದು ತಿನ್ನೋದಕ್ಕಿಂತ ನಮ್ಮದೇ ಮನೆಯಲ್ಲಿ ಅಮ್ಮ ಮಾಡಿಕೊಟ್ಟಿದ್ದ ಬೆಣ್ಣೆ ತುಪ್ಪ ತಿಂತಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದನ ಸರ್ವಜ್ಞಾನ ಥರ ಇರುತ್ತೆ. ಮೊದಲಿಗೆ ಅಮ್ಮ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದು ಚೆನ್ನಾಗಿ ಕೆನೆಗಟ್ಟೋ ಥರ ಸೌದೆ ಒಲೆಯಲ್ಲಿ ಹಾಲನ್ನು ಕಾಯಿಸ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ರಾತ್ರಿ ಇಟ್ಟಾಗ ಅದು ಮೊಸರಾಗಿರುತ್ತೆ. ಆ ಪ್ರೋಸೆಸ್ ಎಲ್ರಿಗೂ ಗೊತ್ತಿರುತ್ತೆ. ಹಾಗೆಯೇ ಮೊಸರನ್ನ ಕಡಿಯೋದಕ್ಕೆ, ಬೆಣ್ಣೆ ಮಾಡೋದಕ್ಕೆ ಒಂದೊಂದು ಊರಲ್ಲಿ ಒಂದೊಂದು ಪ್ರೊಸೀಜರ್ನ ಯೂಸ್ ಮಾಡ್ತಾರೆ. ನಮ್ಮ ಊರಲ್ಲಿ ಸಾಮಾನ್ಯವಾಗಿ ಈ ಥರದೊಂದು ಮೊಸರು ಕಡಿಯೋ ಅಂಡೆ ಅಂತ ಹೇಳ್ತೀವಿ. ಅದಕ್ಕೊಂದು ಬಿದ್ರದ ಕೋಲಿರುತ್ತೆ. ಜಾಸ್ತಿ ಮೊಸರಿದ್ರೆ ಅಮ್ಮ ಎವ್ರಿಡೇ ಮೊಸರನ್ನ ಕಡಿತಾರೆ. ಸ್ವಲ್ಪ ಇದ್ದರೆ ಅಂಡೆಗೆ ಅದು ಕಡಿಮೆ ಆಗುತ್ತೆ. ಒಂದು ದಿನದಲ್ಲಿ ಕಡಿಯೋದಕ್ಕೆ ಹೋಗಲ್ಲ. 2 ದಿನದ ಮೊಸರನ್ನ ಇಟ್ಕೊಬಿಟ್ಟು ಮೊಸರನ್ನ ಕಡಿದು ಬೆಣ್ಣೆಯನ್ನು ಮಾಡ್ತಾರೆ. ಹೆಪ್ಪಾಕಿದಂತಹ ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಆ ಅಂಡೆ ಒಳಗಡೆ ಹಾಕ್ಕೊಳ್ತಾರೆ. ಎಷ್ಟು ಪಾತ್ರೆಯಲ್ಲಿ ಮೊಸರು ಇರುತ್ತೋ ಅಷ್ಟನ್ನು ಅದಕ್ಕೆ ಹಾಕ್ಕೊಂಡು ಅದಕ್ಕೆ ತಕ್ಕನಂತೆ ನೀರನ್ನು ಕೂಡ ಹಾಕ್ಕೊಳ್ತಾರೆ. ಯಾಕೆಂದರೆ ಮೊಸರು ತುಂಬ ಗಟ್ಟಿಗಿರುತ್ತಲ್ವ, ಕಡಿಯೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಆ ಥರ ನೀರು ಮತ್ತು ಮೊಸರು ಎರಡನ್ನೂ ಮಿಕ್ಸ್ ಮಾಡಿ ಈ ಅಂಡೆ ಒಳಗಡೆ ಹಾಕ್ಕೊಂಬಿಟ್ಟು ಅದೇನು ಕೋಲಿದೆ, ಬಿದ್ರದ ಕೋಲು, ಅದ್ರ ಕೆಳಗಡೆ ಸ್ಟೀಲ್ದೊಂದು ಪ್ಲೇಟ್ ಥರ ಕೊಟ್ಟಿರ್ತಾರೆ. ಅದ್ರ ಸಹಾಯದಿಂದ ಈ ಥರ ಮೊಸರನ್ನ ಕಡಿಯುವಾಗ ನಿಧಾನಕ್ಕೆ ಮೇಲೆ ಕೆಳಗೆ ಮಾಡಿ ಕಡಿಬೇಕು. ತುಂಬ ಫಾಸ್ಟಾಗಿ ಅದು ಮೊಸರನ್ನೆಲ್ಲ ಕಡಿಯೋದಕ್ಕೆ ಹೋಗಬಾರ್ದು. ತುಂಬ ಫಾಸ್ಟಾಗಿ ಕಡಿಯೋದಕ್ಕೆ ಹೋದರೆ ಅದು ಬೆಣ್ಣೆ ಜಿನ್ಗೋಗುತ್ತೆ ಅಂತ ಹೇಳ್ತಾರೆ. ಮಧ್ಯ ಗ್ಯಾಪನ್ನು ಕೊಟ್ಟು ನಿಧಾನವಾಗಿ ಇದೊಂದು ಅರ್ಧ ಗಂಟೆ ತೊಗೊಳುತ್ತೆ ಈ ಪ್ರೊಸೀಜರು. ಆದರೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಮಜ್ಜಿಗೆನೂ ಅಷ್ಟೇ, ನಾವು ಏನು ಮಿಕ್ಸಿನಲ್ಲೆಲ್ಲ ಮಾಡ್ಕೊಳ್ತೀವಲ್ಲ ಆ ಮಜ್ಜಿಗೆಗಿಂತ ಹೆಚ್ಚಾಗೇ ರುಚಿಯಾಗಿರುತ್ತೆ. ಅಷ್ಟು ಹುಳಿ ಕೂಡ ಬರೋದಿಲ್ಲ. ನಿಧಾನವಾಗಿ ಕಡಿತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ, ಈ ಥರ ಥಿಕ್ನೆಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಬೆಣ್ಣೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಬೆಣ್ಣೆ ಆಗಿದೆ ಅಂತ ಅರ್ಥ. ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಕಡಿಬೇಕು. ಕಂಟಿನ್ಯೂಸಾಗಿ ಕಡಿಯೋದಕ್ಕೆ ಹೋಗಬಾರ್ದು. ಅದು ಕೋಲು ಮೇಲೆ ಕೆಳಗೆ ಮಾಡುವಾಗ ಅದ್ರ ಬಿಸಿಗೆ ಬೆಣ್ಣೆ ಜಿನಗ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ ಇವಾಗ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ. ಆವಾಗ ಕೋಲನ್ನು ನಿಧಾನವಾಗಿ ಮೇಲಕ್ಕೆ ಎತ್ಬಿಟ್ಟು ನೀರಲ್ಲಿ ತಣ್ಣೀರನ್ನೇ ತೊಗೋಬೇಕು. ತಣ್ಣೀರನ್ನು ಕೋಲ್ಗೆ ಹಾಕಿಬಿಟ್ಟು ಮೇಲ್ಗಡೆ ಯಾವ ಲೇಯರು ಗಟ್ಟಿಯಾಗಿ ಬೆಣ್ಣೆ ಬಂದಿರುತ್ತಲ್ಲ ಆ ಬೆಣ್ಣೆನೆಲ್ಲ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡ್ರೆ ಆಯಿತು. ಅದು ಬೆಣ್ಣೆ ನಮಗೆ ರೆಡಿ ಆಗಿರುತ್ತೆ. ಈ ಮಜ್ಜಿಗೆನ ನಾವೊಂದು ಪಾತ್ರೆಗೆ ಟ್ರಾನ್ಸ್ಫರ್ನ ಮಾಡ್ಕೊಳ್ಬೋದು. ಕೆಲವೊಬ್ಬರು ಸೋಸಿ ಇಟ್ಕೊಳ್ತಾರೆ, ಅದು ಮರ್ಕೆನೇ ಎಲ್ಲ ಇರುತ್ತೆ, ಕುಡಿಯುವಾಗ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಡೈರೆಕ್ಟಾಗಿ ಹಾಕ್ಕೊಂಡು ಅವ್ರಿಗೆ ಬೇಕಂದಾಗ ಸೋಸ್ಕೊತಾರೆ. ಬಟ್ ನಮ್ಮ ಮನೆಯಲ್ಲಿ ಅಮ್ಮ ಯಾವಾಗಲೂ ಸೋಸಿನೇ ಇಟ್ಕೊಳ್ತಾರೆ. ಅದು ಮರ್ಕೆನೇ ಎಲ್ಲ ಸಿಗ್ತಿರುತ್ತೆ, ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು. ಈ ಮಜ್ಜಿಗೆನೂ ಅಷ್ಟೇ ಅಷ್ಟು ಹುಳಿಯಾಗಿರಲ್ಲ, ಚೆನ್ನಾಗಿರುತ್ತೆ. ಸಾಂಬಾರು ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಹಾಗೆ ಕುಡಿಯೋದಕ್ಕಾಗಿರ್ಬೋದು ಸಖತ್ತಾಗಿರುತ್ತೆ. ಅಮ್ಮ ಫೈನಲಿ ಬೆಣ್ಣೆನ ಮಾಡಿ ಕೊಟ್ಟರು ಮಕ್ಕಳಿಗೆ. ತುಂಬಾ ಚೆನ್ನಾಗಿತ್ತು. ಹಾಗೆ ನಿಮ್ಮೂರಲ್ಲಿ ಯಾವ ರೀತಿ ಬೆಣ್ಣೆನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.